ಈ ಪವರ್ ವಾಟರ್ ಕನೆಕ್ಷನ್ ವಿಚಾರದಲ್ಲಿ ನಾನು ಬಹಳ ಲಿಬರಲ್ ಆಗಿದ್ದೆ. ಕೋರ್ಟ್ ಡಿಸಿಷನ್ ತೊಗೊಳಕ್ ಆಗ್ತಿರಲಿಲ್ಲ. ಅದು ಗೌರ್ಮೆಂಟ್ ವಿ ಹ್ಯಾವ್ ಟೇಕನ್ ಡಿಸಿಷನ್ ಅವ್ರಿಗೆ ಸಹಾಯ ಮಾಡಬೇಕು ಅಂತ. ಸೊ ಅದಕ್ಕೆ ಬಹಳ ಜನ ಕಾಂಟ್ರಾಕ್ಟ್ಸು ಬೇರೆಲ್ಲ ನಮಗೆ ಜಾಸ್ತಿ ಜನಕ್ಕೆ ಅನುಕೂಲ ಆಗಲ್ಲ ನೀವು ತೆಗೆದುಕೊಂಡಂಥ ಡಿಸಿಷನ್ನು ಅಂತೇಳಿ ನಮ್ಮ ರೆಪ್ರೆಸೆಂಟೇಷನ್ ಕೊಟ್ಟರು. ಕೆಲವೆಲ್ಲ ಪೇಪರ್ಲೆಲ್ಲ ಕೆಲವೆಲ್ಲ ಸ್ಟೇಟ್ಮೆಂಟ್ಗಳೆಲ್ಲ ಗಮನಿಸಿದ್ದೇವೆ. ಅದಕ್ಕೆ ನಾವು ಇದು 31/5/2000 ಒಳಗಡೆ ಯಾರ್ಯಾರ ಕಟ್ಟಡಗಳನ್ನ ಪೂರ್ಣಗೊಂಡಿದೋ ಅಂಥವ್ರಿಗೆ ಅಂತ ಹೇಳಿ ನಾವು ಹೇಳಿದ್ದು. ಅವರು ನಮಗೇನು ಅನುಕೂಲ ಆಗಲ್ಲ ಅಂತ ಹೇಳಿದ್ದಾರೆ. ಸೊ ನಾನು ನಮ್ಮ ಪವರ್ ಡಿಪಾರ್ಟ್ಮೆಂಟು, RDPR ಮಿನಿಸ್ಟ್ರಿ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಅವ್ರದ್ದೆಲ್ಲ ಚರ್ಚೆ ಮಾಡಿದ್ದೇನೆ ಕ್ಯಾಬಿನೆಟಲ್ಲಿ. ಅವರು ಕೂಡ ಸಲಹೆಗಳನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕೆ ಯಾರ್ಯಾರು ಹಳೆ ಕಟ್ಟಡ ಪೂರ್ಣಗೊಂಡಿದೆ, ಅವರು 31/5/2000 ಒಳಗಡೆ ಪೂರ್ಣಗೊಂಡಿದೆ, ತಾತ್ಕಾಲಿಕ ವಿದ್ಯುತ್ ಸಂಪರ್ಕವನ್ನು ಹೊಂದಿದೆ, ವಾಸದ ಮನೆಗೆ ಶಾಶ್ವತವಾದಂಥ ಸಂಪರ್ಕ ಪಡೆಯಲು ಅರ್ಜಿಯನ್ನು ಸಲ್ಲಿಸಿದ್ದಾರೆ, ಅವರಿಗೆ 15 ದಿನ ಅವಕಾಶವನ್ನು ಕೊಡ್ತೇವೆ. 15 ದಿನ ಅಂದರೆ ಇವತ್ತು ಯಾವತ್ತು ಜಿಯೋ ಇಶ್ಯೂ ಆಗ್ತದೆ, ಇದು ಆ ಜಿಯೋ ಇಶ್ಯೂ ಆದ ದಿನ 15 ದಿನ ಅವರಿಗೆ ಅವಕಾಶ ಕೊಡ್ತೀವಿ. 15 ದಿನದಲ್ಲಿ ವಿತ್ ಫೋಟೋ ಅಂಡ್ GPS. ಯಾವುದೇ ಪರ್ಮಿಷನ್ ಪಡೆದಿಲ್ಲ ಅವರು ಕೂಡ ಕೊಡಬಹುದು. ಇದು ಬರೀ ಟೆಂಪರರಿ ಪರ್ಮಿಷನ್ ಪಡೆದಿದ್ದಾರೆ. ಬಟ್ ಯಾವುದೇ ಪರ್ಮಿಷನ್ ಪಡೆದೇ ಹೋದ್ರು ಕೂಡ, ಟೆಂಪರರಿ ಕನೆಕ್ಷನ್ ತೆಗೆದುಕೊಂಡಿದ್ರು ಕೂಡ, ಅವರು ಕೂಡ ಬಿಲ್ಡಿಂಗ್ ಕಟ್ಟಿದ್ರೆ ಆ ಬಿಲ್ಡಿಂಗ್ ಸಮೇತ ವಿತ್ ಫೋಟೋಗ್ರಾಫ್ಸ್ ವಿತ್ GPS. ನಾವು ಸುಮ್ಮನೆ ಖಾಲಿ ಮನೆ ಇನ್ನ ಈಗ ದಲಾದಲ್ಲಿ ಕಟ್ಟೋದು ಅದಕ್ಕೆಲ್ಲ ಅವಕಾಶ ಕೊಡಲ್ಲ. ಅದಾಯ್ತು ಅಂದ್ರೆ ಇನ್ನ ಕಾಂಪ್ಲಿಕೇಶನ್ ಆಗ್ತದೆ. ಸೊ ಅದೆಲ್ಲ ನಮಗೆ ಮಾಹಿತಿ ಇದೆ ಈಗಾಗಲೇ. ಅದಕ್ಕೂ ಕೂಡ ನಮ್ಮ ಅಧಿಕಾರಿಗಳಿಗೆ ನಾವು ಅದಕ್ಕೆ ಪಂಚಾಯತಿ ಲೆವೆಲಲ್ಲಿ, EO ಲೆವೆಲಲ್ಲಿ, ಮುಂದೆ ಕಾರ್ಪೊರೇಷನಲ್ಲಿ ಅದಕ್ಕೆಲ್ಲ ಡೈರೆಕ್ಷನ್ಸ್ ಕೊಡ್ತೇವೆ. ನಾವು ವಿಲ್ ನಾಟ್ ಅಲೋ ಹೊಸ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಅವಕಾಶ ಇಲ್ಲ. 15 ದಿನ ಮಾತ್ರ ನಾವು ಟೈಮ್ ಕೊಡ್ತಾ ಇದ್ದೀವಿ. ಆ ನೋಟಿಗೆ ಇದನ್ನ ಜಿಯೋ ಇಶ್ಯೂ ಆದ್ರಿಂದ ಅಷ್ಟರೊಳಗಡೆ ಅವರು ಅರ್ಜಿಯನ್ನು ಸಂಬಂಧಪಟ್ಟವ್ರಿಗೆ ಯಾರಿಗೆ ಪವರ್ ಕನೆಕ್ಷನ್ ಕೊಡಬೇಕು ಅವರು ಕೊಡೋಂಥ ಒಂದು ವ್ಯವಸ್ಥೆನ ನಾವು ಮಾಡ್ತೀವಿ. ಸೊ ಫೋಟೋ ಅಂಡ್ GPS ಲೊಕೇಶನ್ ಇಸ್ ಕಂಪಲ್ಸರಿ. ಗೌರ್ಮೆಂಟ್ ಆರ್ಡರ್ ಇಂದ 15 ದಿನ. ಗೌರ್ಮೆಂಟ್ ಆರ್ಡರ್ ನಾಳೆ ಆಗ್ಬೋದು, ಇವತ್ತಾಗ್ಬೋದು, ನಾಳೆದಾಗ್ಬೋದು. 15 ದಿನ ಆರ್ಡರ್ ಆದ್ರಿಂದ 15 ದಿನ. ಯಾಕೆಂದ್ರೆ ನಾವು ಅದನ್ನ ಕ್ಲೀನ್ ಆಗಿ ಡೀಟೇಲ್ ಆಗಿ ಸ್ವಲ್ಪ ಬರಿಬೇಕು. ಅದಕ್ಕೋಸ್ಕರ